ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಸಭಾಪತಿಗಳ ಹತ್ರ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ ಸಿ.ಟಿ. ರವಿ ಅವರು ಉಪಯೋಗ ಮಾಡಿರುವಂತಹ ಶಬ್ದ ಬಹಳ ಅಕ್ಷಮ್ಯ ಅಪರಾಧ. ದೂರನ್ನು ದಾಖಲು ಮಾಡಿ FIR ಮಾಡಿ ಅವರನ್ನು ಕಸ್ಟಡಿಗೂ ತಗೊಂಡಿದ್ದಾರೆ. ಇದ್ರ ಬಗ್ಗೆ ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕಾಗತ್ತೆ. ವಿಧಾನ ಪರಿಷತ್ನಲ್ಲಿ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ.ಟಿ. ರವಿ ಅವರು ಬಳಸಿರ್ತಕ್ಕಂಥ ಅಸಂವಿಧಾನ ಪದ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಮೇಡಮ್, ನಿನ್ನೆ ಸದನದಲ್ಲಿ ನಡೆದಂಥ ಘಟನೆ ನಿಮಗೂ ಗೊತ್ತಿದೆ, ತಾವೇನು ಹೇಳಕ್ಕೆ ಬಯಸ್ತೀರಾ? ನಾನು ಈ ಘಟನೆಯನ್ನು ನಿಮ್ಮ ಮಾಧ್ಯಮಗಳಲ್ಲಿ ನಾನು ನೋಡಿದೆ, ಮತ್ತು ಇವತ್ತು ಪತ್ರಿಕಾ ವರದಿಗಳನ್ನು ಸಹ ನಾನು ಓದಿದ್ದೇನೆ. ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ನಾನು ಕೂತಿರೋದ್ರಿಂದ ಒಬ್ಬರು ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಸಭಾಪತಿಗಳ ಹತ್ರ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ ಸಿ.ಟಿ. ರವಿ ಅವರು ಅವ್ರ ಬಗ್ಗೆ ಉಪಯೋಗ ಮಾಡಿರುವಂಥ ಶಬ್ದ ಬಹಳ ಅಕ್ಷಮ್ಯ ಅಪರಾಧ. ಹಾಗಾಗಿ ಅವರು ದೂರನ್ನು ಸಹ ಕೊಟ್ಟಿದ್ದಾರೆ, ಮತ್ತು ಪೊಲೀಸಲ್ಲೂ ಸಹ ದೂರನ್ನು ದಾಖಲು ಮಾಡಿ FIR ಮಾಡಿ ಅವರನ್ನು ಕಸ್ಟಡಿಗೂ ತಗೊಂಡಿದ್ದಾರೆ. ನಾನು ಮಾನ್ಯ ಸಭಾಪತಿಗಳಿಗೆ ಪತ್ರವನ್ನು ಬರೆದು ಇದ್ರ ಬಗ್ಗೆ ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಒಂದು ಹೆಣ್ಣು ಮಗಳು ದೂರನ್ನು ಕೊಟ್ಟಿರೋದು ಭಾಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗತ್ತೆ. ಯಾಕಂದರೆ ಅದು ಸದನ, ಎಲ್ಲರೂ ನೋಡ್ತಾ ಇರ್ತಾರೆ. ನಾವಲ್ಲಿ ಜನರ ಪರವಾಗಿ ಯೋಜನೆಗಳನ್ನು ಮಾಡಲಿಕ್ಕೆ ಜನಪ್ರತಿನಿಧಿಗಳನ್ನ ಕಳಿಸಿರ್ತೇವೆ. ಅಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳು, ಒಬ್ಬರು ಸಚಿವರು ಆ ಥರ ಒಂದು ಗಂಭೀರ ಆರೋಪವನ್ನು ಮಾಡಿದಾಗ ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂಥೇಳಿ ನಾನು ಸಭಾಪತಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಈಗಷ್ಟೇ ಕಾಂಗ್ರೆಸ್ನವರು ಸಹ ಒಂದು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ದೂರಿನ ಬಗ್ಗೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತೀರಾ? ನನಗೆ ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಸಹ ದೂರು ಬಂದಿದೆ. ಆ ದೂರನ್ನು ಅಲ್ಲಿ ಬರೆದಿದ್ದಾರೆ. ನೇರವಾಗಿ ಸಿ.ಟಿ. ರವಿ ಅವರು ಅತ್ಯಂತ ಕೆಟ್ಟ ಪದವನ್ನು ನೇರವಾಗಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಯೋಗ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮವನ್ನು ತಗೋಬೇಕು ಅಂಥೇಳಿ ನಾನು ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ಬೆಳಗಾಂ SP ಅವರಿಗೆ ಈಗ ಇಮ್ಮಿಡಿಯೇಟ್ಲಿ ನಾವು ಲೆಟರ್ನ ಕಳಿಸ್ಕೊಡ್ತೇನೆ. ಏನೇನಾಗಿದೆ, ಯಾಕಂದರೆ ಅರೆಸ್ಟ್ ಮಾಡಿದ್ದಾರೆ, ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ಸೊ ಅದನ್ನು ಸಂಪೂರ್ಣ ತನಿಖೆ ಮಾಡಿ ನಮಗೆ ವರದಿಯನ್ನು ಕೊಡಬೇಕು ಅಂಥೇಳಿ ನಾನು ಬೆಳಗಾಂ SP ಅವ್ರಿಗೂ ಸಹ ನಾನೀಗ ಪತ್ರವನ್ನು ಬರೀತೇನೆ. ಮೇಡಮ್, ಈಗ ರಾಜ್ಯ ರಾಜಕಾರಣದಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಮಹಿಳೆಯರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ಈ ರೀತಿಯಾಗಿ ಘಟನೆಗಳು ನಡೀತಾನೇ ಇವೆ. ಇದಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಅಂತ ಇದು ರಾಜಕಾರಣದಲ್ಲಿ? ಮೊದಲಿಗೆ ರಾಜಕಾರಣದಲ್ಲಿ ಹೆಣ್ಮಕ್ಳು ಆ ಮಟ್ಟಕ್ಕೆ ಬೆಳೆಯೋದು ಭಾಳ ಕಷ್ಟ ಮತ್ತು ವಿರಳ ಸಹ. ನಾನು ಪ್ರತಿಯೊಂದು ಜಿಲ್ಲೆಗೆ ಹೋದಾಗಲೂ ನಮ್ಮ ಮಕ್ಕಳು ಮಾತಾಡ್ತಾ ಇರ್ತಾರೆ ನನ್ನ ಜೊತೆ, ಮಹಿಳೆಯರು, ಮೇಡಮ್ ರಾಜಕಾರಣ ಮಹಿಳೆಯರಿಗೆ ತುಂಬ ಕಷ್ಟ ಅಲ್ವಾ ಅಂಥೇಳಿ. ನಾನು ಹೇಳ್ತಾ ಇರ್ತೇನೆ, ಎಲ್ಲ ಅವಮಾನಗಳನ್ನು ಸವಾಲುಗಳನ್ನು ಎದುರಿಸೋಷ್ಟು ಶಕ್ತಿ ಇರಬೇಕು, ಆವಾಗಲೇ ನಿಮಗೆ ಸನ್ಮಾನವಾಗಿ ಪರಿವರ್ತನೆ ಆಗೋದು ಅಂತ. ಭಾಳ ಕಷ್ಟಪಟ್ಟು ಭಾಳ ಹೋರಾಟ ಮಾಡಿ ರಾಜಕಾರಣದಲ್ಲಿ ಒಂದು ಯಶಸ್ಸನ್ನ ಸಂಪಾದನೆ ಮಾಡೋದಿದೆಯಲ್ಲ, ಅದು ಸಾಮಾನ್ಯ ಹೆಣ್ಣುಮಗಳು ಭಾಳ ಕಷ್ಟ. ಸೊ ಆ ಹುದ್ದೆಗೆ ಬಂದಾಗ ಇದೆಲ್ಲ ಸಹಜ. ನೀವು ಅಲ್ಟಿಮೇಟ್ಲಿ ಒಂದೇ ಏನು ಅಸ್ತ್ರ ಇದರಲ್ಲೆಲ್ಲ ಅಂತಂದರೆ ಅವಳ ಚಾರಿತ್ರ್ಯ ವಧೆ ಮಾಡೋದು ಒಂದೇ. ಇನ್ನೇನು ಮಾಡಿದರೂ ಅವ್ರಿಗೆ ಮಾನಸಿಕವಾಗಿ ನೀವು ಹೆದರ್ಸೋಕ್ಕಾಗೋದಿಲ್ಲ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿಬಿಟ್ರೆ ಅದು ಒಂದೇ ತಾನೇ, ಅದು ಒಂದೇ ಮಾಡ್ತಾರೆ. ಆದರೆ ಅವ್ರಿಗೆ ಅದು ಗೊತ್ತಿಲ್ಲ, ಅದು ಯಾವ ಮಟ್ಟಕ್ಕೆ ಅವ್ರ ಮೇಲೇ ಅದು ತಿರುಗುಬಾಣ ಆಗುತ್ತೆ ಅಂತ. ಇಡೀ ಸಮಾಜ ಅದು ಒಪ್ಪೋದೇ ಇಲ್ಲ. ನೀವು ಆ ಥರ ನೀವು ಒಂದು ಹೆಣ್ಣು ಮಗಳನ್ನು ತೇಜೋವಧೆ ಮಾಡಿದ್ರೆ ಸಮಾಜ ಅದು ನಿಮಗೆ ತಿರುಮಂತ್ರ ಆಗಿ ನಿಮಗೆ ಬರುತ್ತೆ ಹೊರತು ಆ ಹೆಣ್ಣು ಮಗಳಿಗೇನೂ ಆಗೋದಿಲ್ಲ. ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕಷ್ಟೇ ಯಾವುದೇ ಹೆಣ್ಣುಮಗಳು, ಹಿಂಜರಿಬಾರ್ದು. ರಾಜಕಾರಣದಲ್ಲಿ ಮಹಿಳೆಯರಿಗೆ ಈ ಥರದ ಹೇಳಿಕೆಗಳು ಬಂದಾಗ ಕುಗ್ಸಲ್ವಾ ಅಂತ ಆತ್ಮಸ್ಥೈರ್ಯವನ್ನು? ಅದೇ ಕುಗ್ಗಿಸ್ಬೇಕು, ಆತ್ಮಸ್ಥೈರ್ಯ ಕುಗ್ಗಬೇಕು ಅಂತಲೇ ಈ ಥರ ಮಾತಾಡ್ತಾರಲ್ವಾ. ಒಂದು ಹೆಣ್ಣು ಮಗಳ ಆತ್ಮಸ್ಥೈರ್ಯ ಕುಗ್ಗಿಸ್ಬೇಕು ಅಂತಂದರೆ ಅವಳ ಚಾರಿತ್ರ್ಯ ವಧೆ ಮಾಡೋದು, ಅವಳನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು. ಸೊ ಆದರೆ ಆ ಹೆಣ್ಣು ಮಗಳು ಅಷ್ಟು ಹೋರಾಟ ಮಾಡಿ ಅಲ್ಲಿ ತನಕ ಬಂದಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಇದನ್ನೆಲ್ಲ ಮೀರಿ ಬೆಳೀತಾರೆ ಆ್ಯಕ್ಚುಲಿ. ಹಾಗಾಗಿ ನಾನೊಬ್ಬರು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಹೇಳೋದು ಎಲ್ಲ ಹೆಣ್ಮಗಳಿಗೂ ಎಲ್ಲ ಮಹಿಳೆಯರಿಗೂ ಇದೆ, ಯಾವ ಚಾರಿತ್ರ್ಯ ವಧೆ ಮಾಡಲಿ, ಯಾವ ಕ್ಯಾರೆಕ್ಟರ್ಸ್ನ ಎದುರ್ಕೋಬಾರ್ದು.
ಮುಂದಿಟ್ಟ ಹೆಜ್ಜೆ ಗುರಿ ಸಾಧಿಸೋ ತನಕ ಹಿಂದೆ ತೆಗಿಲೇಬಾರ್ದು. ನಮ್ಮ ಮಣ್ಣಲ್ಲಿ ಕಾನೂನು ಇದೆಯಲ್ಲ, ಅದು ಭಾಳ ಭಾಳ ಗಟ್ಟಿಯಾಗಿದೆ ಹೆಣ್ಣುಮಗಳ ಪರ. ಸೊ ಖಂಡಿತವಾಗ್ಲೂ ನಾವು ಹೋರಾಟ ಮಾಡಿದ್ರೆ ಅದು ಶಿಕ್ಷೆ ಆಗತ್ತೆ. ಸೊ ಹಾಗಾಗಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಆ ಥರ ತಲೆ ಕೆಡಿಸ್ಕೊಂಡು ನಾವು ಮುಂದೆ ಹೋಗೋಕ್ಕೆ ಆಗಲ್ಲ. ಎಸ್ಪೆಷಲಿ ರಾಜಕಾರಣದಲ್ಲಿ ಇದೆಲ್ಲ ಭಾಳ ಸಹಜ, ನಡೀತಾನೇ ಇರುತ್ತೆ. ಆದರೆ ಧೈರ್ಯವಾಗಿ ಮುಂದೆ ಹೋಗಬೇಕು. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀರಾ? ಅಲ್ಲ, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರಿಗೆ ಬೆಂಬಲವಾಗಿ ನಾನು ನಿಲ್ಲೋದಲ್ಲ. ಎಲ್ಲ ಪ್ರತಿಯೊಂದು ಹೆಣ್ಣು ಮಗಳಿಗೂ ಯಾರಿಗೆ ಈ ಥರ ಘಟನೆಗಳು ಸಂಭವಿಸುತ್ತೆ ಅವ್ರ ಪರವಾಗಿ ಖಂಡಿತವಾಗ್ಲೂ ನಿಂತ್ಕೊಳ್ತೀನಿ ನಾನು. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರ ಮಾತುಗಳು. ಈ ಕುರಿತಂತೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪಂಪಪತಿ ಜೊತೆ ವೀರೇಶ್ ದನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.